ಅಹಮದಾಬಾದ್ನ ದುರಂತ ಮಾಸೋಕ್ ಮುಂಚೆನೆ ಈಗ ಮತ್ತೊಂದು ದುರಂತ ಸಂಭವಿಸ್ಬಿಟ್ಟಿದೆ ಉತ್ತರಾಖಂಡ್ನಲ್ಲಿ ಹೆಲಿಕಾಪ್ಟರ್ ಒಂದು ಪತನವಾಗಿರೋದ್ರ ಡೀಟೇಲ್ಸ್ ಇದು. ಕೇದಾರನಾಥಕ್ಕೆ ತೆರಳುತ್ತಾ ಇದ್ದ ಹೆಲಿಕಾಪ್ಟರ್ ಇದ್ದಕ್ಕಿದ್ದ ಹಾಗೆ ಪತನಗೊಂಡಿದೆ. ಹೆಲಿಕಾಪ್ಟರ್ ಪತನದಲ್ಲಿ ಪೈಲಟ್ ಮತ್ತು ಮಗು ಸೇರಿ ಟೋಟಲ್ ಆಗಿ 7 ಜನ ಇದ್ರಂತೆ. ಅವರೆಲ್ಲರೂ ಸಾವನ್ನಪ್ಪಿದ್ದಾರೆ. ಉತ್ತರಾಖಂಡ್ನ ಗೌರಿಕುಂಡ ಅರಣ್ಯದಲ್ಲಿ ಈ ಹೆಲಿಕಾಪ್ಟರ್ ಪತನವಾಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನಿಮಗೆ ನಾವು ವಿಜುವಲ್ಸ್ ಅನ್ನು ಕೂಡ ತೋರಿಸ್ತಾ ಹೇಳ್ತಾ ಹೋಗ್ತೀವಿ. ಹೆಲಿಕಾಪ್ಟರ್ ಪತನದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಹೆಲಿಕಾಪ್ಟರ್ನ ಅವಶೇಷಗಳು ಡೆಬ್ರೀಸ್ ಪತ್ತೆ ಆಗಿದೆ. ಭೀಕರ ದುರಂತ, ವೈಮಾನಿಕ ದುರಂತಗಳು ಒಂದ ಎರಡ. ಈಗ ನೋಡಿ, ಉತ್ತರಾಖಂಡ್ ದೇವಭೂಮಿ ಉತ್ತರಾಖಂಡ್ನಲ್ಲಿ ಕೂಡ ಆಗಿರುವಂತಹ ದುರಂತ ಇದು. 7 ಜನ ಸಾವನ್ನಪ್ಪಿದ್ದಾರೆ. ಇಲ್ಲೂ ಅಷ್ಟೇ ಯಾರೂ ಬದುಕುಳಿದಿಲ್ಲ. ಪೈಲಟ್ ಕೂಡ ಅಸುನೀಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಯೂಶಲಿ ಹೆಲಿಕಾಪ್ಟರ್ನಲ್ಲಿ ಚಾನ್ಸಸ್ ಇರುತ್ತೆ ಪೈಲಟ್ಗೆ ಉಳ್ಕೊಳ್ಳೋದಕ್ಕೆ ಅವ್ರು ಬಯಸಿದ್ರೆ, ಬಟ್ ಇಲ್ಲ ಆ ಥರದ್ದು ಯಾವುದಕ್ಕೂ ಅವಕಾಶ ಸಿಕ್ಕಿರೋಂಗೆ ಕಾಣಿಸ್ತಾ ಇಲ್ಲ. ಈ ಅವಘಡಕ್ಕೆ ಏನು ಕಾರಣ? ಹವಾಮಾನ ವೈಪರೀತ್ಯದಿಂದ ಅವರಿಗೆ ಕಾಣಿಸ್ಲಿಲ್ವಾ ಅಥವಾ ಏನು ಪ್ರಾಬ್ಲಮ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತು ಉತ್ತರಾಖಂಡ್ನ ಈ ಕೆಲ ಪಿಲಿಗ್ರಿಮ್ ಪ್ಲೇಸ್ಗಳಿದಾವಲ್ಲ, ಗೌರಿಕುಂಡ ಅಥವಾ ಕೇದಾರನಾಥ ಇರ್ಬೋದು, ಇಲ್ಲೆಲ್ಲ ಹೆಲಿಕಾಪ್ಟರ್ ವ್ಯವಸ್ಥೆನ ಇತ್ತೀಚಿನ ವರ್ಷಗಳಲ್ಲಿ ಜಾರಿಗೆ ತರಲಾಯ್ತು. ಯಾರಿಗೆ ಟ್ರೆಕ್ಕಿಂಗ್ ಮಾಡೋಕ್ಕಾಗಲ್ಲ ಅವ್ರು ಹೆಲಿಕಾಪ್ಟರ್ ವ್ಯವಸ್ಥೆನ ತಗೊಳ್ಬೋದು ಅಂತ. ಬಟ್ ನೋಡಿ, ಅದರ ಸೇಫ್ಟಿ ಎಷ್ಟು ಮಟ್ಟಿಗಿದೆ ಅನ್ನೋದು ಒಂದು ಪ್ರಶ್ನೆ. ಎಲ್ಲರೂ ಕೂಡ ಇಲ್ಲೂ ಉರಿದು ಬೂದಿ ಆಗಿದ್ದಾರೆ. ಒಂದು ಚಿಕ್ಕ ಮಗು ಕೂಡ ಇತ್ತಂತೆ. ಟೋಟಲ್ ಆಗಿ ಹೆಲಿಕಾಪ್ಟರ್ ಪತನದಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ. ನಾನು ಈಗಷ್ಟೇ ಹೇಳ್ತಾ ಇದ್ದೆ ನಿಮಗೆ, ಹವಾಮಾನ ವೈಪರೀತ್ಯ ಇದ್ದಿರಬಹುದಾ ಅಂತ. ಯಾಕಂದರೆ ಉತ್ತರಾಖಂಡ್ ಇದೆಯಲ್ಲ, ಅದು ಹೈಲಿ ಅನ್ಪ್ರೆಡಿಕ್ಟಬಲ್ ವೆದರ್ ಕಂಡೀಷನ್ ಇರುವಂತಹ ಸ್ಟೇಟು. ಹೈಲಿ ಅನ್ಪ್ರೆಡಿಕ್ಟಬಲ್ ಅಂದರೆ ಈಗ ಒಂದು 10 ಸೆಕೆಂಡಲ್ಲಿ ಬಿಸಿಲಿರುತ್ತೆ, ಇದ್ದಕ್ಕಿದ್ದ ಹಾಗೆ ವಿಸಿಬಿಲಿಟಿ ಪೂರ್ ಆಗಿಬಿಡುತ್ತೆ. ಅಂದರೆ ಕಾಣಿಸೋದೇ ಇಲ್ಲ ನಿಮಗೆ ಇನ್ನು 10 ಸೆಕೆಂಡ್ನ ನಂತರ. ಸೊ ವಿಪರೀತವಾಗಿ ಯಾವಾಗಲೂ ಅಷ್ಟೇ ನೇಚರ್ ನೋಡೋದಕ್ಕೆ ತುಂಬ ಅದ್ಭುತ. ಅದೇ ನೇಚರ್ನ ಕಾರಣ ಪ್ರಾಣಾಂತಕ ಅವಘಡಗಳು ಆಗ್ತಾನೆ ಇದ್ದಾವೆ. ಇಲ್ಲೂ ಅಷ್ಟೇ ಈ ಚಿತ್ರಣ ಎಲ್ಲ ಇನ್ನೊಂದು ಸ್ವಲ್ಪ ನಮಗೆ ಕ್ಲಾರಿಟಿ ಸಿಗುತ್ತೆ. ಹೆಂಗೆ ಆಯಿತು, ಏನೇನಾಯಿತು, ಮರ ಅಡ್ಡ ಬಂತ, ಪಕ್ಷಿ ಕಾರಣಕ್ಕಾಯ್ತಾ, ಇದು ವಿಸಿಬಿಲಿಟಿ ವಿಪರೀತವಾಗಿ ಪೂರಿತ್ತ, ಗೊತ್ತಾಗ್ಲಿಲ್ವಾ ಪೈಲಟ್ಗೆ, ಎಲ್ಲ ಮಾಹಿತಿ ನಮಗೆ ಸಿಗಬೇಕಾಗಿದೆ. ಆಮೇಲೆ ಇನ್ನೊಂದು ಕ್ಲಾರಿಫಿಕೇಶನ್ ನಮಗೆ ಬೇಕಾಗಿರೋದು, ಇದು ಸೇನೆಯವ್ರದ್ದು ಕೆಲ ವ್ಯವಸ್ಥೆಗಳಿದ್ದಾವೆ. ಅಂದರೆ ಪಿಲಿಗ್ರಿಮೇಜಿಗೆ ಬರೋರ್ನ, ಟೂರಿಸ್ಟ್ಗಳನ್ನು ಪಿಕ್ ಮಾಡೋದಕ್ಕೆಲ್ಲ ವ್ಯವಸ್ಥೆ. ಆಮೇಲೆ ಖಾಸಗಿ ಹೆಲಿಕಾಪ್ಟರ್ ಸೌಲಭ್ಯ ಕೂಡ ಇರುತ್ತೆ. ಇದರಲ್ಲಿ ಯಾವುದು ಪತನ ಆಗಿರೋದು ಅನ್ನೋದು ಕೂಡ ನಮಗೆ ಬೇಕಾಗಿದೆ. ಯಾವ ಮಾಡೆಲ್ನ ಹೆಲಿಕಾಪ್ಟರ್ ಇದು, ಅಥವಾ ಇಲ್ಲೂ ಏನಾದರೂ ಇಂಜಿನ್ದು ಪ್ರಾಬ್ಲಮ್ ಆಯಿತಾ, ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಕೂಡ ಗೊತ್ತಾಗುತ್ತೆ. ಬಟ್ ಮೇಲಿಂದ ಮೇಲೆ ಈ ಅವಘಡಗಳು ಸಂಭವಿಸ್ತಾ ಇರೋದು ನಿಜವಾಗ್ಲೂ ಹೆಲಿಕಾಪ್ಟರ್ ವಿಮಾನ ಅಂದರೆ ಕನಸಲ್ಲೂ ಬೆಚ್ಚಿ ಬೀಳೋ ರೀತಿ ಮಾಡ್ತಾ ಇದೆ.